ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ವೃಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರಿಗೆ ನಮಸ್ಕರಿಸುತ್ತಾ 141ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲು ಅಮ್ಮನವರ ಪಾದಾರವಿಂದದಲ್ಲಿ ಅನುಮತಿಯನ್ನು ಬೇಡಿಕೊಳ್ಳುತ್ತಾ ಈ ದಿನ ಶ್ರೀರಾಮನವಮಿ ಹಬ್ಬದ ಪೂಜಾ ದಿನದಂದು ನನ್ನ ಸಹೋದರ ಸುಮಾರು ವರ್ಷಗಳ ಹಿಂದೆ ನನಗೆ ನೀಡಿದಂತಹ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಸಾನ್ನಿಧ್ಯದಲ್ಲಿ ನೀಡಿದಂತಹ 108 ಮಣಿ ಸರವನ್ನು ಹಾಗೂ ನನ್ನ ಕರ್ತವ್ಯದ ಸಮಯದಲ್ಲಿ ಇಸ್ಕಾನ್ ವತಿಯಿಂದ ನೀಡಲಾದಂತಹ ಬೇವಿನ ಮರದಿಂದ ತಯಾರಿಸಿದಂತಹ 108 ಮಣಿ ಸರವನ್ನು ಧರಿಸಿಕೊಂಡು ಇಂದು ವಿಶೇಷವಾಗಿ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರಲ್ಲಿ 140ನೇ ಸುತ್ತಿನ ಪಾದಯಾತ್ರೆ ಸಂದರ್ಭದಲ್ಲಿ ನಮ್ಮೂರಿನ ಐತಿಹಾಸಿಕ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಗುರು ಹಿರಿಯರು ಭಾಳ ಕಷ್ಟಪಟ್ಟು ಅನಾದಿ ಕಾಲದಿಂದ ನಡೆಸಿಕೊಂಡು ಬಂದಂತಹ ಜಾತ್ರಾ ಮಹೋತ್ಸವದ ದಿನಾಂಕದಂದೇ ಮತ್ತೆ ಜಾತ್ರಾ ಮಹೋತ್ಸವ ನಡೆಯಲಿ ಎಂದು ಹಾಗೂ ಪ್ರತಿಯೊಬ್ಬರ ಗ್ರಾಮಸ್ಥರ ಸಹಕಾರ ಮತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಕಾರ ಇರಲೆಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ಪಾದಯಾತ್ರೆಯನ್ನು ಅಂದು ಕೈಗೊಂಡಿದ್ದು ಅಮ್ಮನವರ ಆಶೀರ್ವಾದಗಳ ದಯೆಯಿಂದ ನಮ್ಮೂರಿನ ಜಾತ್ರಾ ಮಹೋತ್ಸವವು ಯಶಸ್ವಿಯಾಗಿದ್ದು ಪ್ರಸ್ತುತ ಅಮ್ಮನವರು ತಮ್ಮ ಮನಸ್ಸಿನ ಇಚ್ಛೆಯಂತೆಯೇ ಆಶೀರ್ವದಿಸಿ ಸರ್ವರಿಗೂ ಸಹ ಸದ್ಬುದ್ಧಿಯನ್ನು ನೀಡಿ ಎಲ್ಲರೂ ಸಹಕರಿಸುವಂತೆ ಮಾಡಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿರುತ್ತಾರೆ. ಆದ್ದರಿಂದ ಪ್ರಸ್ತುತ ಇಂದು ಶ್ರೀರಾಮನವಮಿ ಹಬ್ಬದ ಸುದಿನದಂದು ಕ್ಷೇತ್ರಕ್ಕೆ ಬಂದು 141ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡಿರುತ್ತೇನೆ. ಪ್ರಸ್ತುತ ನಮ್ಮೂರಿನ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳಾದಂತಹ ಶ್ರೀ ಭೂನಿಲ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಶ್ರೀ ಕೋಟೆ ಕಾಶಿ ವಿಶ್ವೇಶ್ವರ ಸ್ವಾಮಿ, ಯಲ್ಲಮ್ಮ ತಾಯಿ, ಮಾರಮ್ಮ ತಾಯಿ, ಮದ್ದೂರಮ್ಮ ತಾಯಿ, ಸಫಲಮ್ಮ ತಾಯಿ, ಮುನೇಶ್ವರ ಸ್ವಾಮಿ, ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪಿಪಿಡಿ ಕ್ಷೇತ್ರದ ಶ್ರೀ ಪ್ರಿಯಾಪಟ್ಟಣದ ಅಮ್ಮನವರು, ಶ್ರೀ ಚಾಮುಂಡೇಶ್ವರಿ ಅಮ್ಮನು, ಶ್ರೀ ನಾಗದೇವತೆ ಅಮ್ಮನವರುಗಳು ಹಾಗೂ ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, ಶ್ರೀ ಮರಿ ಅಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮ್ಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಾತೆ ಹಾಗೂ ವಿಶೇಷವಾಗಿ ಹಾಲದ ಮರದ ಶ್ರೀ ಮುನೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ತುಳಸಿ ಮಾತಾ, ಬೇವು ಬಿಲ್ವ ಬನ್ನಿ ಮಾತಾ, ಹರಳಿ ಹಾಲ ಹತ್ತಿ ಮಾತಾ, ಗರಿಕೆ ಮುತ್ತುಗ ಉತ್ತರಾಣಿಕೆ ಎಕ್ಕ ಕಗ್ಲಿ ಮರದ ಮಾತೆಯನ್ನು ನೆನೆಯುತ್ತಾ ವಿಶೇಷವಾಗಿ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಪ್ರಕೃತಿ ಸಂಪನ್ಮೂಲವನ್ನು ನೆನೆಯುತ್ತಾ ಈ ಅಮ್ಮನವರುಗಳೆಲ್ಲರಿಗೂ ಸಹ ಆಶೀರ್ವಾದಗಳಿಂದ ನಮ್ಮೂರಿನ ಜಾತ್ರಾ ಮಹೋತ್ಸವವು ಶುಭಕರವಾಗಿ ಯಶಸ್ವಿಯಾಗಿರುತ್ತದೆ. ಅಮ್ಮ ತಾಯಿ ಶ್ರೀ ಪಿಪಿಡಿ ಕ್ಷೇತ್ರದ ಅಧಿದೇವತೆಗಳೇ ಹಾಗೂ ನಮ್ಮೂರಿನ ಗ್ರಾಮ ದೇವಸ್ಥಾನದ ಗ್ರಾಮ ದೇವತೆಗಳ ಆಶೀರ್ವಾದ ಸದಾಕಾಲ ಎಲ್ಲರಿಗೂ ಸಹ ಇರಲಿ ಹಾಗೂ ಈ ಐತಿಹಾಸಿಕ ಜಾತ್ರಾ ಮಹೋತ್ಸವವು ಯಶಸ್ವಿಯಾಗಿದ್ದು ಅಮ್ಮನವರುಗಳು ಸದಾಕಾಲ ಈ ಕ್ಷೇತ್ರದ ಭಕ್ತಾದಿಗಳು ಹಾಗೂ ನಮ್ಮೂರಿನ ಗ್ರಾಮಸ್ಥರಿಗೆ ಸದ್ಬುದ್ಧಿಯನ್ನು ನೀಡಿ ಧರ್ಮದ ಒಂದು ಯಶಸ್ಸು ಹಾಗೂ ಸಿದ್ಧಿ ಸರ್ವರಿಗೂ ಸಹ ಸಿಗಲಿ ಎಂದು ಈ 141ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರ ಪಾದಗಳಲ್ಲಿ ಅಮ್ಮನವರ ನಾಮಾಮೃತವನ್ನು ಜಪಿಸುತ್ತಾ ಪಾದಯಾತ್ರೆಯನ್ನು ಕೈಗೊಂಡು ಮತ್ತೊಮ್ಮೆ ಮಗದೊಮ್ಮೆ ಸರ್ವರಿಗೂ ಸಹ ಒಳ್ಳೆಯದು ಆಗಲಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ ಶ್ರೀ ಪ್ರಿಯಪಟ್ಟಣದಮ್ಮ ತಾಯಿ, ನಿನ್ನನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಇಷ್ಟಾರ್ಥಗಳೆಲ್ಲವನ್ನು ಸಹ
ನೆರವೇರಿಸಿ ಅವರ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸು ಮಾತೆ. ಭವಿಷ್ಯದ ದಿನಗಳಲ್ಲಿ ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಸಹ ನೆರವೇರಿಸುವಂತಹ ಒಂದು ಕೇಂದ್ರ ಶ್ರೀ ಪೀಪಿಡಿ ಕ್ಷೇತ್ರವಾಗಬೇಕೆಂದು ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೂ ನಮ್ಮ ಹಿರಿಯರು ಭಾಳ ಕಷ್ಟಪಟ್ಟು ಈ ಕ್ಷೇತ್ರವನ್ನು ಮೂಲ ಬುನಾದಿಯನ್ನು ನಮಗೆ ಹಾಕಿಕೊಟ್ಟಿರುತ್ತಾರೆ. ಭವಿಷ್ಯದ ದಿನಗಳಲ್ಲಿ ಯಾರೊಬ್ಬರೂ ಸಹ ಈ ಕ್ಷೇತ್ರದ ಧರ್ಮದ ಮಣ್ಣಿನ ಪಾವಿತ್ರತೆಗೆ ಧಕ್ಕೆ ತರದ ಹಾಗೆ ನಡೆಯಿಸಿಕೊಂಡು ಹೋಗಬೇಕೆಂದು ಪ್ರಸ್ತುತ ಈ 141ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತಾ, ಶ್ರೀ ನಾಗದೇವತಾ ಮಾತಾ, ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಿ ಅವರ ಕಷ್ಟಗಳೆಲ್ಲವೂ ಸಹ ದೂರಾಗಲಿ ಮಾತೆ ಎಂದು ಮತ್ತೊಮ್ಮೆ ಮಗದೊಮ್ಮೆ ನಮ್ಮೂರಿನ ಜಾತ್ರಾ ಮಹೋತ್ಸವವು ಯಶಸ್ವಿಯಾಗಿರುವ ಕಾರಣ ಅಮ್ಮನವರು ತಮ್ಮ ಮನಸ್ಸಿನಿಚ್ಛೆಯಂತೆಯೇ ಆಶೀರ್ವದಿಸಿ ಅನುಗ್ರಹಿಸಿ ಪ್ರತಿಯೊಬ್ಬರೂ ಸಹ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಜಾತ್ರಾ ಮಹೋತ್ಸವವು ಯಶಸ್ವಿಯಾಗಲು ಕಾರಣೀಭೂತರಾಗಿರುತ್ತಾರೆ. ಆದ್ದರಿಂದ ಅಮ್ಮನವರು ಎಲ್ಲರಿಗೂ ಸಹ ಒಳಿತನ್ನು ಮಾಡಲಿ ಎಂದು ಮತ್ತೊಮ್ಮೆ ಮಗದೊಮ್ಮೆ ಈ ಪಾದಯಾತ್ರೆಯನ್ನು ಕೈಗೊಂಡು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ. ಸರ್ವರಿಗೂ ಆಶೀರ್ವದಿಸಿ ಕಾಪಾಡು ಮಾತೆ, ಕಾಪಾಡು. ಧನ್ಯೋಸ್ಮಿ ಮಹಾಮಾತಾ, ಧನ್ಯೋಸ್ಮಿ. ಹಾಗೆಯೇ ಶ್ರೀ ಪೀಪಿಡಿ ಕ್ಷೇತ್ರದ ಆವರಣದಲ್ಲಿರುವಂತಹ ಹರಳಿ ಮರವು ಹಾಗೂ ಬೇವಿನ ಮರವು ಬಹಳ ಸುಂದರವಾಗಿ ಚಿಗುರಿದ್ದು ಈ ಕ್ಷೇತ್ರದಲ್ಲಿ ಬಂದು ಈ ಚಿಗುರನ್ನು ನೋಡಿ ಸಂಭ್ರಮಿಸುವುದೇ ಒಂದು ಮಹದಾನಂದ ವಿಚಾರವಾಗಿರುತ್ತದೆ. ಕ್ಷೇತ್ರದ ಭಕ್ತಾದಿಗಳು ಸರ್ವರೂ ಸಹ ಈ ಕ್ಷೇತ್ರಕ್ಕೆ ಬಂದು ಈ ಒಂದು ಹರಳಿ ಮರ ಚಿಗುರುವಿಕೆಯನ್ನು ನೋಡಿ ಕಣ್ತುಂಬಿಕೊಂಡು ಆನಂದಿಸಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ.